ಇದೆಲ್ಲದರ ನಡುವೆ ಉಪೇಂದ್ರ ಅವರ ಪ್ರಜಾಕೀಯ ಕೂಡ ಇದಾಯ್ತು ಸರ್. ಏನು ಹೇಳ್ತೀರಾ ಅವರು ಪ್ರಜಾಕೀಯದ ಬಗ್ಗೆ? ನಿಮ್ಮ ಒಪಿನಿಯನ್ ಏನು ಅಂತ ಹೇಳಿ. ಫಾರ್ ಬಿಸ್ನೆಸ್ ಅಂಡ್ ಪರ್ಸನಲ್ ಪ್ರಮೋಷನ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ 9686376663. ಹೌದು, ನಾನು ಕೂಡ ಅದರ ಬಗ್ಗೆ ಸ್ವಲ್ಪ ಗಮನಿಸಿದ್ದೀನಿ. ಪ್ರಜಾಪ್ರಭುತ್ವದಲ್ಲಿ ಪೂಜಾ ಅವರೇ, ಪ್ರತಿಯೊಬ್ಬರಿಗೂ ಕೂಡ ಅವರ ರೀತಿಯಲ್ಲಿ ಸಮಾಜಕ್ಕೆ ವಾಪಸ್ ಕೊಡೋ ಅವಕಾಶಗಳಿದೆ. ಆ್ಯಂಡ್ ಅದು ಒಂದು ಸೇವೆ ಮುಖಾಂತರ ಆಗಿರ್ಬೋದು, ಜಾಗೃತಿ ಮುಖಾಂತರ ಆಗಿರ್ಬೋದು, ಹೋರಾಟದ ಮುಖಾಂತರ ಆಗಿರ್ಬೋದು, ಅಥವಾ ನೀವು ಒಂದು ಪೊಲಿಟಿಕಲ್ ಪಾರ್ಟಿ ರಿಜಿಸ್ಟರ್ ಮಾಡಿ ಅದನ್ನು ಕಟ್ಟೋ ಮುಖಾಂತರನೂ ಆಗ್ಬೋದು. ಸೊ ಆ ರೀತಿಯಲ್ಲಿ ಪೊಲಿಟಿಕಲ್ ಮೂಮೆಂಟ್ ಕಟ್ಟೋ ಒಂದು ಪ್ರಯತ್ನ ಇರೋದರಿಂದ ಅದಕ್ಕೆ ನಾವು ಸಂತೋಷನೇ. ಅವ್ರ ರೀತಿಯಲ್ಲಿ ಏನೋ ಒಂದು ಸಮಾಜಕ್ಕೆ ವಾಪಸ್ ಕೊಡಬೇಕು ಅಂತ ಒಂದು ಆಲೋಚನೆ ಇದೆ, ಒಳ್ಳೆಯದೇ ಆ ಆಲೋಚನೆ. ಆದರೆ ಪೊಲಿಟಿಕಲ್ ಮೂಮೆಂಟ್ ಕಟ್ಟಬೇಕು ಅಂದರೆ, ಸಮಾಜಕ್ಕೆ ನೀವು ನಿಜವಾದ ಪರಿವರ್ತನೆ ತರಬೇಕು ಅಂದರೆ, ಯಾವುದೇ ಕೆಲಸ ಮಾಡ್ಕೋಬೇಕು ಅಂದರೆ ಅದನ್ನು ಆಳವಾಗಿ ಅರ್ಥೈಸ್ಕೋಬೇಕು. ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರ ಕೊಡಬೇಕು. ನಾನೇನೋ ಒಂದು ಕೆಲವು ಡೈರೆಕ್ಷನ್ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ನೀವು ಪೊಲಿಟಿಕಲ್ ಮೂಮೆಂಟ್ ಕಟ್ಟೋಕ್ಕಾಗಲ್ಲ. ಪೊಲಿಟಿಕಲ್ ಮೂಮೆಂಟ್ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ಡೈರೆಕ್ಷನ್ ಮಾಡೋಕ್ಕಾಗತ್ತೆ ಅಂತೇನಿಲ್ಲ. ಸಿ, ದೀಸ್ ಆರ್ ಡಿಫ್ರೆಂಟ್ ವಿಷನ್ಸ್, ಡಿಫ್ರೆಂಟ್ ಟ್ಯಾಲೆಂಟ್ಸ್, ಡಿಫ್ರೆಂಟ್ ಅಬಿಲಿಟೀಸ್. ನನಗೆ ಅವರು ಎಲ್ಲೋ ಒಂದು ಕಡೆ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಅಂತ ನನಗೆ ಕನ್ವಿನ್ಸ್ ಆಗಿಲ್ಲ. ಜನರಿಗೆ ಅವರ ಜೀವನಕ್ಕೆ ಇದರಿಂದ ಅವ್ರ ಜೀವನಕ್ಕೆ ಒಳ್ಳೆಯದಾಗತ್ತೆ, ಅವ್ರ ಮಕ್ಕಳ ಜೀವನಕ್ಕೆ ಒಳ್ಳೆಯದಾಗತ್ತೆ, ಅವ್ರ ಕ್ಷೇತ್ರಕ್ಕೆ ಒಳ್ಳೆಯದಾಗತ್ತೆ ಅನ್ನೋದೇನು ಇವ್ರದ್ದು ಕಾನ್ಸೆಪ್ಟ್ ಇದೆ ಪ್ರಜಾಕೀಯ, ಅದನ್ನು ಜನ ಕನ್ವಿನ್ಸ್ ಆಗಿದ್ದಾರೆ ಅಂತ ನನಗೆ ಅನಿಸಿಲ್ಲ. ನನಗೆ ಅದೇನೋ ಒಂದು ಸಿನಿಮಾದಲ್ಲಿ ಹಿಂಗೆ 3 ದಿನ ಥಿಯೇಟರ್ ತುಂಬಿಸೋಕ್ಕೆ ಗಿಮಿಕ್ ಮಾಡ್ತಾರಲ್ಲ, ಆ ರೀತಿ ನನಗೆಲ್ಲೋ ಒಂದು ಕಡೆ ಪ್ರಯತ್ನ ಕಾಣ್ತಾ ಇದೆ. ನೀವು ನಿಜವಾಗ್ಲೂ ನೀವು ಒಂದು ಏನಾದರೂ ಕಟ್ಟಬೇಕು ಅಂದರೆ ನೀವು ಜನರ ಹತ್ರ ಹೋಗಬೇಕು, ನೀವು ಜನ ನಡುವೆ ಬೆರಿಬೇಕು. ಚಳುವಳಿಯಿಂದನೇ ಭಾಳ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗೋದು. ನಾನು ಯಾವಾಗಲೂ ಹೇಳ್ತೀನಿ ಪೂಜಾ ಅವರೇ, ಸೋಷಿಯಲ್ ಮೀಡಿಯಾ ಅನ್ನೋದು ಬಂದಿರೋದು 40 ವರ್ಷದಿಂದ, ಸಿನಿಮಾ ಬಂದಿರೋದು 100 ವರ್ಷದಿಂದ. ಜನರ ಹತ್ರ ಹೋಗಿ ಅನ್ಯಾಯದ ವಿರುದ್ಧ ಮಾತಾಡೋದು, ಅವ್ರ ಜೀವನಕ್ಕೆ ಒಳ್ಳೇದು ಮಾಡೋದು 1000 ವರ್ಷದಿಂದ ನಡೆದಿದೆ. ಯು ಮಸ್ಟ್ ಡೂ ದ್ಯಾಟ್. ಅಷ್ಟು ಮಾಡಿದ ತಕ್ಷಣ ಜನ ನಿಮ್ಮನ್ನು ಒಪ್ತಾರೆ ಅಂತ ಅಲ್ಲ, ಬಟ್ ಅದನ್ನೆಲ್ಲ ಮಾಡದೆ ಜನ ನಾನು ಸ್ವಲ್ಪ ಒಂದು ಕೆಲವು ಪಂಚ್ ಡೈಲಾಗ್ಗಳು ಮಾತಾಡ್ತೀನಿ, ಮೀಡಿಯಾ ಮುಂದೆ ಮಾತಾಡ್ಬಿಡ್ತೀನಿ ಅಂದರೆ ಜನ ನಿಮ್ಮನ್ನು ನಂಬ್ತಾರೆ, ನಿಮಗೆ ಅವರ ಒಂದು ಅಧಿಕಾರದ ಚುಕ್ಕಾಣಿ ಕೊಡ್ತಾರೆ ಅನ್ನೋದು, ಅದು ಐ ಥಿಂಕ್ ದೇರ್ ಇಸ್ ಅನ್ ಅಂಡರ್ ಎಸ್ಟಿಮೇಟಿಂಗ್ ಆಫ್ ದ ಎಕ್ಸ್ಟ್ರಾರ್ಡಿನರಿ ಪೊಲಿಟಿಕಲ್ ಅವೇರ್ನೆಸ್ ಆಫ್ ಅವರ್ ಪೀಪಲ್. ನಮ್ಮ ಜನರ ರಾಜಕೀಯ ಪ್ರಜ್ಞೆ ಅನ್ನೋದು ಭಾಳ ಮುಂದೆ ಇದೆ, ಭಾಳ ಒಂದು ರೀತಿ ತಿಳುವಳಿಕೆ ಇದೆ. ಎಸ್ಪೆಷಲಿ ನಮಗೆ ಜಾಸ್ತಿ ಬಡವರು, ಜಾಸ್ತಿ ಸ್ತಂಭದಲ್ಲಿರೋರು, ಜಾಸ್ತಿ ಶೋಷಿತರು, ನಮ್ಮ ರೈತ, ಕಾರ್ಮಿಕ, ಮಹಿಳಾ ವರ್ಗಕ್ಕಂತೂ ಹ್ಯಾಸ್ ಅ ವೆರಿ ಸ್ಟ್ರಾಂಗ್ ಅವೇರ್ನೆಸ್. ಬಹುಶಃ ಸದಾಶಿವನಗರ ಡಾಲರ್ಸ್ ಕಾಲನಿನಲ್ಲಿರೋರು ಆಳುವ ಶಕ್ತಿಗಳು ಅಧಿಕಾರದಲ್ಲಿದ್ದಾರೆ, ಬಟ್ ಅವರ ಅರಿವು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಸೊ ಬಿಕಾಸ್ ಇಟ್ಸ್ ಎ ಕ್ವಶನ್ ಆಫ್ ಲೈಫ್, ಇಟ್ಸ್ ಎ ಕ್ವಶನ್ ಆಫ್ ಎಕ್ಸಿಸ್ಟೆನ್ಸ್, ಇಟ್ಸ್ ಎ ಕ್ವಶನ್ ಆಫ್ ಅವ್ರ ದಿನನಿತ್ಯ ಊಟ, ಬದುಕು, ಕೆಲಸ, ಉದ್ಯೋಗದ ಪ್ರಶ್ನೆ. ಸೊ ಈ ಅರಿವಿದ್ದಾಗ ನೀವು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ಬುದ್ಧಿವಂತರು ಅಂದರೆ ಅದೆಲ್ಲೋ ಒಂದು ಕಡೆ ನಮಗೆ ನಾವು ಹೇಳ್ಕೊಳ್ಳೋದಲ್ಲ, ಅದು ಡಿಗ್ರಿ ಮಾಡಿರೋನಲ್ಲ, ಅಥವಾ ಎಲ್ಲೋ ಒಂದು ಕಡೆ ಡಿಪ್ಲೊಮಾಗಳು ಮಾಡಿರೋದಲ್ಲ. ನೀವು ಸಮಾಜದ ಸಮಸ್ಯೆಗಳು ಕೊಟ್ಟು ಪರಿಹಾರ ಕೊಟ್ಟರೆ ಅದು ಜನರಷ್ಟೇ ಅವರು ಬುದ್ಧಿವಂತರು ಅಂತ ಜನ ಒಪ್ಕೊಳ್ಳೋ ಒಂದು ಮನಸ್ಥಿತಿ ಬಂದರೆ ಅದೇ ಭಾಳ ಅದ್ಭುತ. ಸೊ ಈ ಪ್ರಜಾಕೀಯ ಅನ್ನೋ ಕಾನ್ಸೆಪ್ಟ್ ವರ್ಕ್ ಆಗಲ್ಲ ಅನ್ಕೋತೀರಾ ಸರ್ ಈಗಿನ ಇದರಲ್ಲಿ? ಅಂದರೆ ನಾನು ಭವಿಷ್ಯ ಹೇಳೋನಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ, ಅದೆಲ್ಲ ಯಾರೂ ನಿಜವಾಗ್ಲೂ ಭವಿಷ್ಯ ಹೇಳೋರಲ್ಲ. ಆದರೆ ನನಗೆ ನಮ್ಮ ಕರ್ನಾಟಕಕ್ಕೆ ಬೇಕಾಗಿರೋ ಸಮಸ್ಯೆಗಳಿಗೆ ಪರಿಹಾರ ಇದೆ ಅಂತ ನಾನು ಕನ್ವಿನ್ಸ್ ಆಗಿಲ್ಲ. ಅದು ಚಳುವಳಿಯಿಂದ ಬಂದಿಲ್ಲ, ಸಮಾಜದ ಸಮಸ್ಯೆಗಳು ಗೊತ್ತಿಲ್ಲ ನಮಗೆ. ನಾನು ಅವೆಲ್ಲ ಹೇಳ್ದಂಗೆ ದರ್ಸ್ ಎ ಗ್ರೇಡೇಷನ್ ಆಫ್ ಐಡಿಯಾಸ್, ದರ್ಸ್ ಎ ಗ್ರೇಡೇಷನ್ ಆಫ್ ವಿಷನ್ಸ್. ಆ್ಯಂಡ್ ಹೇಗೆ ಎಲ್ಲ ರಾಜಕೀಯ ಪಕ್ಷನೂ ಕೂಡ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಿಲ್ವೋ ನನ್ನ ಪ್ರಕಾರ, ಇದು ಆ ಪಟ್ಟಿಗೆ ಸೇರತ್ತಷ್ಟೆ, ಓಕೆ, ಪರಿಹಾರ ಕೊಡದಿರೋ ಪಟ್ಟಿಗೆ. ಬಟ್ ಅವರಿಗೆ ಅದನ್ನು ಮಾಡೋಕ್ಕೆ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ಅವರು ಮಾಡ್ತಿರೋದಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಅವರು ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನನಗೆ ಕಾಣಿಸ್ತಾ ಇದೆ. ಒಳ್ಳೆಯದಾಗಲಿ. ಡೆಮಾಕ್ರಸಿ ಒಂದು ಬೇಕು, ಬೇರೆ ಬೇರೆ ಧ್ವನಿಗಳು ಬೇಕು, ಬೇರೆ ಬೇರೆ ಆಲೋಚನೆಗಳು ಬೇಕು, ಬೇರೆ ಬೇರೆ ದೃಷ್ಟಿಕೋನಗಳು ಬೇಕು. ಎಲ್ಲ ದೃಷ್ಟಿಕೋನ ಒಂದೇ ಅಲ್ಲ, ಎಲ್ಲ ದೃಷ್ಟಿಕೋನ ಸರಿ ಸಮಾನ ಅಲ್ಲ, ಬಟ್ ಬೇಕು. ನಮಗೆ ಎಲ್ಲೋ ಒಂದು ಕಡೆ ದೋಸೆ ತಿನ್ನೋಕೆ ಹೋಗ್ತೀವಿ, ಎಷ್ಟೋ ದೋಸೆಗಳು ಬರ್ತವೆ. ನಮ್ಮ ರವೆ ದೋಸೆ, ಮಸಾಲೆ ದೋಸೆ, ಈ ದೋಸೆ, ಮುಲ್ಬಾಗಿಲು ದೋಸೆ, ಯಾವ್ಯಾವುದು ದೋಸೆ, ರಾಗಿ ದೋಸೆ. ಪ್ರಜಾಪ್ರಭುತ್ವದಲ್ಲಿ ವೋಟ್ ಹಾಕಬೇಕಾದ್ರೆ ಬರೀ 3 ಪಕ್ಷ ಇದ್ದಾರೆ ಹೆಂಗೆ ಪೂಜಾ ಅವರೇ? ಬರ್ರಿ, ಬೇರೆ ಬೇರೆ ಪಕ್ಷಗಳು, ಬೇರೆ ಬೇರೆ ಆಲೋಚನೆಗಳು, ಬೆಸ್ಟನ್ನು ಜನಕ್ಕೆ ತೀರ್ಮಾನ ಮಾಡಲಿ, ಅವರೇ ಚೂಸ್ ಮಾಡಲಿ, ಅವ್ರ ಜೀವನಕ್ಕೆ ಒಳ್ಳೇದಾಗದೆ ಕಾನ್ಫಿಡೆನ್ಸ್ ಬಂತು ಅವ್ರು ಆಯ್ಕೆ ಮಾಡಲಿ.
ನಾವು ಅದನ್ನು ಬೆಸ್ಟ್ ಕೊಡಬೇಕು ಅಂತ ನಮ್ಮ ಉದ್ದೇಶ ಇದೆ. ಜನಕ್ಕೆ ಬೇರೆದು ಇಷ್ಟ ಆದರೆ ಅದು ಅವ್ರ ಸ್ವಾತಂತ್ರ್ಯ. ಇಷ್ಟೆಲ್ಲ ಥಾಟ್ಸ್ ಇರೋದು, ಇಷ್ಟೆಲ್ಲ ಆಲೋಚನೆಗಳು ಇಟ್ಕೊಂಡಿರೋ ನೀವು ಯಾವಾಗ ಪಕ್ಷ ಕಟ್ತೀರಾ ಸರ್? ನಿಮ್ಮ ಪಕ್ಷ ಬರೋದು ಯಾವಾಗ? ಪೂಜಾ ಅವರೇ, ನಮಗೆ ಪೊಲಿಟಿಕಲ್ ಆಲ್ಟರ್ನೇಟಿವ್ ಬೇಕು ಕರ್ನಾಟಕಕ್ಕೆ. ಅದನ್ನು ಸುಮ್ಮನೆ ಒಂದು ಸಲ ನಾವೊಂದು ಮೀಡಿಯಾ ಮುಂದೆ ಮಾತಾಡೋದು ಅಥವಾ ಎಲ್ಲೋ ಒಂದು ಕಡೆ ಎಲೆಕ್ಷನ್ ಟೈಮ್ನಲ್ಲಿ ಬಂದ್ಬಿಟ್ಟು ಕಟ್ಬಿಟ್ಟು ಒಂದು ಜನನ ಸೇರಿಸೋದು ಅಲ್ಲ. ಇಟ್ ಹ್ಯಾಸ್ ಟು ಬಿ ಅ ವೆರಿ ಸ್ಟ್ರಾಂಗ್ ಮೂಮೆಂಟ್. ಇಟ್ ಹ್ಯಾಸ್ ಟು ಹ್ಯಾವ್ ದ ಬೇಸು, ಆ ಬುನಾದಿ ಭಾಳ ಗಟ್ಟಿಯಾಗಿ ಕಟ್ಟಿರಬೇಕು. 224 ಮತಕ್ಷೇತ್ರದಲ್ಲೂ ಒಂದು ಶಕ್ತಿ ಇರಬೇಕು, ಒಂದು ಸಿದ್ಧಾಂತದ ಶಕ್ತಿ ಆಗಬೇಕು. ಅದು ಎಲ್ಲ ಕಡೆ ಹೋಗಿಸ್ಬೇಕು. ಕರ್ನಾಟಕ ಭಾಳ ದೊಡ್ಡ ರಾಜ್ಯ, ಅದು ಚಿಕ್ಕದಲ್ಲ. ಅದು ಎಲ್ಲ ಒಂಥರ ಡೆಲ್ಲಿ ಥರ ಒಂದು ಸಿಟಿ ಸ್ಟೇಟ್ ಥರ ಅಲ್ಲ. ಇಟ್ಸ್ ಅ ಯೂನಿಯನ್ ಟೆರಿಟರಿ, ಇಟ್ಸ್ ಅ ಬಿಗ್ ಸ್ಟೇಟ್. ಬೇರೆ ಬೇರೆ ಭಾಷೆಗಳು ಮಾತಾಡೋದು, ಬೇರೆ ಬೇರೆ ಸಮಸ್ಯೆಗಳು, ನೀರಿನ ಸಮಸ್ಯೆಗಳು, ಎಲ್ಲ ರೀತಿ ಇದು ಮೈನಿಂಗ್ ಸಮಸ್ಯೆಗಳು, ಎಲ್ಲ ರೀತಿ ಸಮಸ್ಯೆಗಳು ನಡೀತಾ ಇದೆ. ಸೊ ಇದಕ್ಕೆಲ್ಲ ಪರಿಹಾರ ಕೊಡೋದು ನಾವು ಅದಕ್ಕೆ ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಅದಕ್ಕೆಲ್ಲ ಪರಿಹಾರನೇ ಒಂದು ಸಮಾಜ, ಸಂವಿಧಾನದ ಸಮಾಜ, ಅದೇ ಒಂದು ಉತ್ತಮ ಸಮಾಜ, ಸಮಾನತೆ, ನ್ಯಾಯ, ವೈಜ್ಞಾನಿಕತೆಯ ಸಮಾಜ. ಅದರ ತಕ್ಕಂತೆ ಕೆಲಸ ಮಾಡ್ತಾ ಹೋಗ್ತೀವಿ. ಮುಂದಿನ ದಿನಗಳಲ್ಲಿ ಅದ್ಯಾವೆಲ್ಲ ಮಾತಾಡಿಕೊಂಡು ಎಲ್ಲ ಡಿಸ್ಕಸ್ ಮಾಡಿ ಯಾರ್ಯಾರು ಇದೇ ಥರ ಸಿದ್ಧಾಂತದಲ್ಲಿ, ಯಾಕಂದರೆ ನಮ್ಮವ್ರು ಯಾರು ಅಂದರೆ ಪೂಜೆ ಅವರು ನಮ್ಮ ಬೈ ಚಾನ್ಸಾಗಿ ನಮ್ಮ ಜಾತಿನಲ್ಲಿ ಹುಟ್ಟಿರೋರಲ್ಲ, ನಮ್ಮ ಧರ್ಮದಲ್ಲಿ ಹುಟ್ಟಿರೋರಲ್ಲ, ನಮ್ಮ ಲಿಂಗದಲ್ಲಿ ಹುಟ್ಟಿರೋರಲ್ಲ, ನಮ್ಮ ಊರಿನಲ್ಲಿ ಹುಟ್ಟಿರೋರಲ್ಲ. ನಮ್ಮವ್ರು ಯಾರು ಅಂದರೆ ಯಾರು ಸಮಾಜ, ಒಂದು ಸಂವಿಧಾನದ ಪೀಠಿಕೆಯನ್ನು ಎತ್ತಿಡಿತಾರಲ್ಲ, ಅಳವಡಿಸ್ಕೊಂಡಿರೋ ಒಂದು ಸಿದ್ಧಾಂತ, ಅವರೆಲ್ಲರೂ ನಮ್ಮವರೇ. ಸೊ 7 ಕೋಟಿ ನಮ್ಮವ್ರ ಜನ ಕರ್ನಾಟಕದಲ್ಲಿ ಇದ್ದಾರೆ ಅಂತ ನಾನು ನಂಬಿದ್ದೀನಿ. ನಾವೆಲ್ಲ ಜೊತೆಗೆ ಸೇರಿ ಒಂದು ಉತ್ತಮ ಸಮಾಜ ಕಟ್ಟೋಣ. ಓಕೆ, ಅಂದರೆ ಏನಾದರೂ ಎಷ್ಟು ವರ್ಷಗಳಾಗ್ಬೋದು ಸರ್ ಇನ್ನು? ಅದೆಲ್ಲ ಪ್ಲ್ಯಾನಿಂಗ್ನಲ್ಲಿದೆ. ಅದರಲ್ಲಿ ಇಷ್ಟು ಅಷ್ಟು ಅನ್ನೋದಕ್ಕಿಂತ ಆದಷ್ಟು ಬೇಗ ರೆಡಿ ಮಾಡಬೇಕು. ಬಟ್ ಸುಮ್ಮನೆ ಅದು ಒಂದು ಮಾಡಬೇಕು ಅಂತ ಮಾಡೋದಲ್ಲ, ಅದು ರೆಡಿ ಮಾಡಿ ತಯಾರಿ ಮಾಡಿ ಅದನ್ನು ಭಾಳ ಗಟ್ಟಿಯಾಗಿ ಅದನ್ನು ರಿಲೀಸ್ ಮಾಡಿ, ಆಮೇಲೆ ನಾವು ಕೂಡ ನಮ್ಮ ವೋಟ್ ಶೇರ್ ಬೇಕು, ನಾವು ಕೂಡ ಒಳ್ಳೆ ಕ್ಯಾಂಡಿಡೇಟ್ಸ್ ಇಡಬೇಕು, ಆ ಕ್ಯಾಂಡಿಡೇಟ್ಸನ್ನು ಗುರುತಿಸ್ಬೇಕು. ಅದೆಲ್ಲ ಒಂದು ರೀತಿ ಪ್ಲ್ಯಾನಿಂಗ್ ಇದೆ, ಅದೆಲ್ಲ ಡಿಸ್ಕಷನ್ ನಡೀತಾ ಇದೆ. ಆ್ಯಂಡ್ ನಾವು ಕೆಲಸ ಮಾಡ್ತೀವಿ. ಬಟ್ ನಾವೇ ಒಂದು ಪ್ರಾಮಿಸ್ ಮಾಡ್ತೀವಿ, ಒಂದು ಸಿದ್ಧಾಂತಕ್ಕೆ ಬದ್ಧರಾಗಿರ್ತೀವಿ, ಒಂದು ಸಂವಿಧಾನಕ್ಕೆ ಬದ್ಧರಾಗಿರ್ತೀವಿ. ನಮಗಾಗಿರೋ ಅನ್ಯಾಯಗಳನ್ನು ಮುಂದಿನ ತಲೆಮಾರುಗಳು ಆಗದಿರೋ ನೋಡ್ಕೊಳ್ಳೋ ನಮ್ಮ ಪ್ರಾಮಾಣಿಕ ಪ್ರಯತ್ನ. ಓಕೆ, ಇನ್ನು ಕರ್ನಾಟಕ ಅಂತ ಬಂದಾಗ ಚೇತನ್ ಅಹಿಂಸೆ ಅವ್ರಿಗೆ ಯಾವೆಲ್ಲ ಕನಸುಗಳು ಕಟ್ಕೊಂಡಿದ್ದಾರೆ, ಇನ್ನು ಯಾವ ರೀತಿಯಾಗಿ ಡೆವಲಪ್ ಮಾಡಬೇಕು ಅಂದ್ಕೊಂಡಿದ್ದಾರೆ, ಆಲೋಚನೆಗಳೇನಿದೆ? ನಮಗೆ ಅದೇ ಒಂದು 10 ಪಾಯಿಂಟ್ ಪ್ಲ್ಯಾನ್ ರೀತಿಯಲ್ಲಿ ಮಾಡ್ತಾಯಿದ್ದೀವಿ ಪೂಜಾ ಅವರೇ. ಓಕೆ, ಲಿಂಗ ಸಮಾನತೆ, ಜಾತಿಯ ಸಮಾನತೆ, ಆರ್ಥಿಕ ಸಮಾನತೆ, ಭಾಷೆ ಸಾಂಸ್ಕೃತಿಕ ಸಮಾನತೆ, ಒಂದು ನಿಜವಾದ ಸೆಕ್ಯುಲರಿಸಮ್, ಸರ್ಕಾರ ಮತ್ತು ಧರ್ಮ ನಿರಪೇಕ್ಷತೆ, ಮತ್ತು ಒಂದು ಪರಿವರ್ತನಾ ಪರಿಸರವಾದ, ಭ್ರಷ್ಟಾಚಾರ ವಿರುದ್ಧ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಹಕ್ಕು ಮತ್ತು ಇದು ಪ್ರತಿಭಟನೆ ಸ್ವಾತಂತ್ರ್ಯ, ಶಿಕ್ಷಣ ಮತ್ತು ಆರೋಗ್ಯದ ಪರಿವರ್ತನೆ, ಮತ್ತು 10ನೇದು ಪೊಲೀಸು, ಕ್ರಿಮಿನಲ್ ಜಸ್ಟಿಸ್, ಜೈಲು ಪರಿವರ್ತನೆ, ಸೊ ಸುಧಾರಣೆ. ಸೊ ಈ ರೀತಿ ಒಂದು 10 ಪಾಯಿಂಟ್, ಒಂದು ಎಕ್ಸ್ಟ್ರಾಸು ಎಲ್ಲ ರೀತಿ ಸಮಾಜದ ಸಮಸ್ಯೆಗಳಿಗೆ ನಾವು ಪರಿಹಾರ ಕೊಡಬೇಕು. ಆ ಪರಿಹಾರ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಪೋಣಿಸ್ಕೊಂಡ್ಬಿಟ್ಟಿದೆ. ನಾವೆಲ್ಲ ಹೇಳ್ದಂಗೆ ಈ ಪರಿಹಾರ ಕೊಡಬೇಕು ಅಂದರೆ ಸಣ್ಣ ಪುಟ್ಟ ಒಂದು ಡೈಲಾಗ್ ಹೊಡೆದು ಪರಿಹಾರ ಕೊಡೋಕ್ಕಾಗಲ್ಲ. ನಾವು ಕೂಡ ಒಂದು ರೀತಿ ಅಧಿಕಾರ ಚುಕ್ಕಾಣಿ ಹಿಡಿಬೇಕು. ಅಧಿಕಾರ ಚುಕ್ಕಾಣಿ ಹಿಡಿದು ಕೂಡ ಅದು ಯಾವ ಸಿದ್ಧಾಂತದಲ್ಲಿ ಹಿಡಿಬೇಕು, ಅದು ಒಂದು ಸಮಾಜ ಸಿದ್ಧಾಂತ. ಸೊ ನಮಗೆ ಬೇಕಾಗಿರೋದು ಒಂದು ಭಾಳ ದೊಡ್ಡ ಮಟ್ಟದ ಪರಿವರ್ತನೆ. ಬಾಬಾ ಸಾಹೇಬ್ರ ವಿಚಾರಗಳು ನಾನು ಒಂದು ಹೇಳ್ತೀನಿ ಪೂಜಾ ಅವರೇ, ಇವತ್ತು ಎಲ್ಲರಿಗೂ ಅಂಬೇಡ್ಕರ್ ಬೇಕು, ಎಲ್ಲ ಪಕ್ಷದವ್ರಿಗೂ ಬೇಕು, ಎಲ್ಲ ಸಿದ್ಧಾಂತದವ್ರು ಬೇಕು. ಎಲ್ಲರೂ ಕೂಡ ಅಂಬೇಡ್ಕರ್ ನಮ್ಮದು ಅಂತ ಹೇಳ್ತಾರೆ. ನನ್ನ ಕಣ್ಣಲ್ಲಿ ಪೂಜಾ ಅವರೇ, ಅಂಬೇಡ್ಕರ್ ಎಲ್ರಿಗೂ ಸೇರಿದ್ದಲ್ಲ. ಅಂಬೇಡ್ಕರ್ ಎಲ್ಲ ದೇಶದವರು, ಎಲ್ಲ ಜನರು ಸೇರಿದ್ದಲ್ಲ. ಅಂಬೇಡ್ಕರ್ ಎಲ್ಲ ಸಮಾನತಾವಾದಿಗಳು ಸೇರಿದ್ದು ಮಾತ್ರ ಅನ್ನೋದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಅದನ್ನು ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮ್ ಮುಖಾಂತರ ನಾವೊಂದು ಕುವೆಂಪು ಅನ್ನೋ ವಿಶ್ವಮಾನವ ಸಂದೇಶ, ಶರಣ ಬಸವ ತತ್ವ ಆಗಿರ್ಬೋದು, ಅದೆಲ್ಲ ಒಂದು ಇವತ್ತಿನ ದಿನದ ಒಂದು ಸಮಾಜ 21ನೇ ಶತಮಾನಕ್ಕೆ ರೆಡಿ ಮಾಡಿ ಜನರ ಮುಂದೆ ಪ್ರೆಸೆಂಟ್ ಮಾಡ್ತೀವಿ. ಜನರು ಕೂಡ ನಮಗೆ ಅವ್ರಿಗೆ ಸರಿ ಅನಿಸಿದ್ರೆ, ಕಾನ್ಫಿಡೆನ್ಸ್ ಬಂದರೆ, ನಂಬಿಕೆ ಬಂದರೆ ಅವರು ಕೂಡ ನಮ್ಮ ಜೊತೆ ನಿಂತ್ಕೊಳ್ತಾರೆ ಅನ್ನೋ ಭರವಸೆ ನನಗೆ.